ದೆಹಲಿಯಲ್ಲಿ ಫ್ರೀ ವಿದ್ಯುತ್ ಯೋಜನೆಗೆ ಗುಡ್ ಬೈ ಹೇಳಲಾಗುತ್ತಾ? ಏಪ್ರಿಲ್ನಿಂದ ದೆಹಲಿಯಲ್ಲಿ ವಿದ್ಯುತ್ ದರ ಭಾರಿ ಏರಿಕೆ ಆಗಲಿದೆಯಾ? ಬಾಕಿ ಇರುವ 38,000 ಕೋಟಿ ರೂಪಾಯಿ ಹಣವನ್ನ ವಿತರಿಸಲು ಸಿದ್ಧತೆಯನ್ನ ಮಾಡಲಾಗ್ತಿದೆ. ದೆಹಲಿಯಲ್ಲಿ ಫ್ರೀ ವಿದ್ಯುತ್ ಯೋಜನೆಗೆ ಗುಡ್ ಬೈ ಅನ್ನ ಹೇಳಲಾಗುತ್ತಾ? ಏಪ್ರಿಲ್ನಿಂದ ದೆಹಲಿಯಲ್ಲಿ ವಿದ್ಯುತ್ ದರ ಭಾರಿ ಏರಿಕೆ ಆಗಲಿದೆಯಾ? ಬಾಕಿ ಇರುವ 38,000 ಕೋಟಿ ರೂಪಾಯಿ ಹಣವನ್ನ ವಿತರಿಸಲು ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಿದೆ. ದೆಹಲಿ ಬಿಜೆಪಿ ಸರ್ಕಾರವು 3 ಖಾಸಗಿ ವಿತರಣಾ ಕಂಪನಿಗಳಿಗೆ ಬಾಕಿಯ ಹಣವನ್ನ ನೀಡಬೇಕಾಗಿದೆ. ದೆಹಲಿಯಲ್ಲಿ ಆಡಳಿತದಲ್ಲಿದೆ ಬಿಜೆಪಿ ಸರ್ಕಾರ. ಈ ಸರ್ಕಾರ ಸಿದ್ಧತೆಯನ್ನ ಮಾಡ್ತಾ ಇದೆ. ದೆಹಲಿಯಲ್ಲಿ ವಿದ್ಯುತ್ ದರಗಳು ಏಪ್ರಿಲ್ನಿಂದ ಹೆಚ್ಚಾಗುವ ಸಾಧ್ಯತೆ ಕೂಡ ಇದೆ. ದೆಹಲಿಯಲ್ಲೂ ಕೂಡ ಫ್ರೀ ಬೀಸ್ ಅನ್ನ ವಿತರಣೆ ಮಾಡಿದ್ರು. ಇದರಲ್ಲಿ ವಿದ್ಯುತ್ ಯೋಜನೆ ಕೂಡ ಒಂದು. ಈ ಒಂದು ಫ್ರೀ ವಿದ್ಯುತ್ ಯೋಜನೆಗೆ ಗುಡ್ ಬೈ ಹೇಳಲಾಗುತ್ತಾ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಯಾಕಂತಂದ್ರೆ 38,000 ಕೋಟಿ ರೂಪಾಯಿ ಹಣವನ್ನ ವಿತರಿಸಲು ಬಿಜೆಪಿ ಸರ್ಕಾರ ಇದೀಗ ಸಿದ್ಧತೆಯನ್ನ ಮಾಡ್ತಾ ಇದೆ. ಈ ಒಂದು ಸಿದ್ಧತೆ ನಡೆದ ನಂತರ ಆಮೇಲೆ ಏಪ್ರಿಲ್ನಲ್ಲೂ ಕೂಡ ಏನು ವಿದ್ಯುತ್ ದರದಲ್ಲೂ ಹೆಚ್ಚಿಗೆ ಆಗುವ ಸಾಧ್ಯತೆ ಕೂಡ ಇದೆ ಅಂತ ಇದೀಗ ಮಾಹಿತಿಗಳು ಬರ್ತಾ ಇದೆ. ನಮ್ಮ ರಾಜ್ಯದಲ್ಲೂ ಕೂಡ ಇದೀಗ ಪಂಚ ಗ್ಯಾರಂಟಿ ಯೋಜನೆಗಳು ನಾವು ನೋಡಿದ್ದೀವಿ. ಈ ಒಂದು ಪಂಚ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರೋದಕ್ಕೆ ಬಹಳಷ್ಟು ನಮ್ಮ ಸರ್ಕಾರವು ಕೂಡ ಹೆಣಗಾಡ್ತು. ಬಟ್ ಲಾಂಗ್ ರನ್ ಅಲ್ಲಿ ಕೂಡ ಇದು ಬಹಳಷ್ಟು ಹೊಡೆತವನ್ನು ಬೀಳುತ್ತೆ ಅಂತ ಅನೇಕ ತಜ್ಞರು ಕೂಡ ಹೇಳಿದರು. ಅದೇ ರೀತಿಯಲ್ಲಿ ದೆಹಲಿಯಲ್ಲೂ ಕೂಡ ಈ ಒಂದು ಫ್ರೀ ವಿದ್ಯುತ್ ಯೋಜನೆ ಏನಿದೆ ಇದೀಗ ಹೊಡೆತವನ್ನು ಕೊಡ್ತಾ ಇದೆ. ಏಪ್ರಿಲ್ನಿಂದ ಎಲ್ಲಿ ದೆಹಲಿಯಲ್ಲಿ ವಿದ್ಯುತ್ ದರ ಏರಿಕೆ ಆಗುತ್ತೆ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಯಾಕಂತಂದ್ರೆ 38,000 ಕೋಟಿ ರೂಪಾಯಿ ಹಣವನ್ನ ಬಾಕಿಯನ್ನ ಉಳಿಸಿಕೊಂಡಿದೆ ಅಲ್ಲಿರುವಂತಹ ಬಿಜೆಪಿ ಸರ್ಕಾರ. ದೆಹಲಿಯಲ್ಲಿ ಬಿಜೆಪಿ ಆಡಳಿತ ಪಕ್ಷ ಆಗಿದೆ. ಈ ಒಂದು ಬಿಜೆಪಿ ಏನಿದೆ ಸರ್ಕಾರವು 3 ಖಾಸಗಿ ವಿತರಣಾ ಕಂಪನಿಗಳಿಗೆ ಬಾಕಿ ಹಣವನ್ನ ಉಳಿಸಿಕೊಂಡಿದೆ. ಇದನ್ನ ವಿತರಿಸಲು ಕೂಡ ಬಹಳಷ್ಟು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಇದರಿಂದ ಮುಂದೆ ಏಪ್ರಿಲ್ನಲ್ಲೂ ಕೂಡ ಒಂದು ವಿದ್ಯುತ್ ದರಗಳು ಕೂಡ ಹೆಚ್ಚಾಗುವ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ ಅಂತ ಹೇಳೋದು.